ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಇಂಡಿಯನ್ ನೇವಿಯಲ್ಲಿ ವರ್ಕ್ ಮಾಡಬೇಕಂತ ಅನ್ಕೊತಿರೋ ಅಂಥವ್ರಿಗೆ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ ಇದೀಗ 275 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರಿಗೆ ಈಗಲೇ ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅನ್ಕೊತಿರೋ ಅಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರಿಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಈ ಒಂದು ಇಂಡಿಯನ್ ನೇವಿಯಲ್ಲಿ ಇದೀಗ ಶಾರ್ಟ್ ಸರ್ವಿಸ್ ಕಮಿಷನ್ನ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಬಂದು ಯಾರೆಲ್ಲ ಅನ್ಮ್ಯಾರಿಡ್ ಮೇಲ್ ಆಗಿ ವುಮೆನ್ ಇಬ್ಬರು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದೆ. ಅಪ್ಲೈ ಮಾಡೋದಕ್ಕೆ ಬಂದು ನಿಮಗೆ ಜೂನ್ 25ನೇ ತಾರೀಕಿಂದ ಶುರುವಾಗಿದ್ದು ಜುಲೈ 27ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಇರುತ್ತೆ. ಇದಕ್ಕೆ ಮೇನಾಗಿ ಅನ್ಮ್ಯಾರಿಡ್ ಆಗಿರೋಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಇದೀಗ ಒಟ್ಟು ನಿಮಗೆ 10-11 ಬ್ರಾಂಚಸ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ಬ್ರಾಂಚ್ನಲ್ಲಿ ಇದೀಗ 90 ವೇಕೆನ್ಸೀಸ್ ಖಾಲಿ ಇದ್ದು ಈ ಒಂದು ವೇಕೆನ್ಸಿಗೆ BE/BTech ಮಾಡಿರೋಂಥವ್ರು ವಿತ್ ಮಿನಿಮಮ್ 60% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರೋಂಥ ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ವುಮೆನ್ಗೆ ಕೂಡ ಸಪ್ರೇಟಾಗಿ ರಿಸರ್ವೇಷನ್ ಕೂಡ ಮಾಡಲಾಗಿದ್ದು 2007ರಿಂದ 2008 ಒಳಗಡೆ ಯಾರೆಲ್ಲ ಹುಟ್ಟಿದ್ರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ ಮೇನಾಗಿ ಮಿನಿಮಮ್ 60% ತೊಗೊಂಡಿರ್ಬೇಕಾಗಿರುತ್ತೆ ಪರ್ಸೆಂಟೇಜು. ಇನ್ನು ಸೆಕೆಂಡ್ ಒನ್ ಬಂದು ಪೈಲಟ್, ನ್ಯಾವಲ್ ಏರ್ ಆಪರೇಷನ್ ಆ್ಯಂಡ್ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಒಟ್ಟು ನಿಮ್ಗೆ ಇದಕ್ಕೂ ಕೂಡ BE/BTech ಮುಗಿಸಿರೋ ಅಂಥವ್ರು ಹಾಗೆ 10th 12th ಕೂಡ BE/BTech ಮಾಡಿರೋಂಥವ್ರು ಯಾರೆಲ್ಲ ಇದ್ದಾರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿದ್ದು ಪೈಲಟ್ಗೆ 25 ವೇಕೆನ್ಸೀಸ್, ನಾವೆಲ್ ಏರಲ್ಲಿ 18 ವೇಕೆನ್ಸೀಸ್, ಟ್ರೈನ್ ಏರ್ ಟ್ರಾಫಿಕ್ಗೆ 15 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಇದಕ್ಕೆ ಬಂದು 2003ಯಿಂದ 2008 ಒಳಗಡೆ ಯಾರೆಲ್ಲ ಹುಟ್ಟಿದ್ರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು ಏರ್ ಟ್ರಾಫಿಕ್ಕಿಗೆ ಮಾತ್ರ 2002 to 2006 ಒಳಗಡೆ ಹುಟ್ಟಿರೋರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಮೇಜರಾಗಿ ನಿಮಗೆ 2002ಯಿಂದ 2006 ಅಥವಾ 2008 ಒಳಗಡೆ ಹುಟ್ಟಿರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಲಾಜಿಸ್ಟಿಕ್ನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಇದಕ್ಕೂ ಕೂಡ BE/BTech ಆ್ಯಂಡ್ MBA ಇನ್ ಫಸ್ಟ್ ಅಥವಾ BSc BCom ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಎಜುಕೇಷನ್ ಮುಗಿಸಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಬಂದು ನಾವೆಲ್ ಪರ್ಮನೆಂಟ್ ಆ್ಯಂಡ್ ಇನ್ಸ್ಪೆಕ್ಟರೇಟ್ ಆ್ಯಂಡ್ ಕ್ರೇಡ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದು BE/BTech 60% ಮಾರ್ಕ್ಸ್ನೊಂದಿಗೆ ಇದರಲ್ಲಿ ಯಾವುದಾದ್ರು ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್, ಮೈಕ್ರೋ ಎಲೆಕ್ಟ್ರಾನಿಕ್ ಇದು ಯಾವುದಾದ್ರೂ ಕೂಡ ಪಾಸ್ ಆಗಿದ್ರು ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇದಕ್ಕೂ ಕೂಡ MSc ಅಥವಾ MA ಮಾಡಿರೋವಂಥವ್ರು ಅಥವಾ MA ಇನ್ ಹಿಸ್ಟ್ರಿ ಮಾಡಿರೋಂಥವ್ರು ಅಥವಾ BE/BTech ಮಾಡಿರೋಂಥವ್ರು ಅಥವಾ ME MTech ಮಾಡಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇಂಜಿನಿಯರಿಂಗ್ನ ಬ್ರಾಂಚ್ನ ಜನರಲ್ ಸರ್ವಿಸ್ ಬ್ರಾಂಚ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಇದರಲ್ಲಿ ಇದೀಗ ಒಟ್ಟು ನಿಮಗೆ 24 ವೇಕೆನ್ಸೀಸ್ ಖಾಲಿ ಇದೆ. ಇದು ಕೂಡ BE/BTech ಮಾಡಿರೋಂಥವ್ರು ಯಾರೆಲ್ಲ ಇದ್ದಾರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 4 ವೇಕೆನ್ಸೀಸ್ ಬಂದು ವುಮೆನ್ಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಸಬ್ಮೇರಿನ್ ಟೆಕ್ ಇಂಜಿನಿಯರ್ಗೆ ಒಟ್ಟು 8 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು ಇದರಲ್ಲಿ ಮೆನ್ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಬ್ರಾಂಚ್ ಡಿಪಾರ್ಟ್ಮೆಂಟ್ನಲ್ಲಿ 32 ವೇಕೆನ್ಸೀಸ್ ಖಾಲಿ ಇದ್ದು ಇದು ಕೂಡ BE/BTech ಮಾಡಿರೋಂಥ ಯಾರೆಲ್ಲ ಇದ್ದಾರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 5 ವೇಕೆನ್ಸೀಸ್ ವುಮೆನ್ಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಸಬ್ಮೇರಿನ್ ಟೆಕ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇದು ಕೂಡ 10 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು ಇದು ಮೆನ್ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕೊನೆಯದಾಗಿ ನಾವೆಲ್ ಕನ್ಸ್ಟ್ರಕ್ಟರ್ಗೆ ಇದು ಕೂಡ BE/BTechನ ಜಾಬ್ ಆಗಿದ್ದು ಇದಕ್ಕೂ ಕೂಡ ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು 2002ರಿಂದ 2008 ಒಳಗಡೆ ಯಾರೆಲ್ಲ ಇದ್ದರು ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಬ್ಮೇರಿಯನ್ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಆ್ಯಂಡ್ ಮರ್ಚೆಂಟ್ ನೇವಿ ಪರ್ಸನಲ್ ಈ ಒಂದು ಜಾಬ್ಸ್ಗೆ ಬಂದು ಇದರಲ್ಲಿ ನಿಮಗೆ ವಾಲಂಟಿಯರಾಗಿ ಕೂಡ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಈ ಒಂದು ವೇಕೆನ್ಸಿಗೆ ಅಂದರೆ ಬೇರೆ ಒಂದು ಜಾಬಿಂದ ಈ ಒಂದು ಜಾಬ್ಗೆ ವಾಲಂಟಿಯರಾಗಿ ನೀವು ಅಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಎಲ್ಲ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದು ಯಾರೆಲ್ಲ NCC ಸರ್ಟಿಫಿಕೇಟ್ ಇದ್ದರೂ ಅವ್ರಿಗೆ 5%ವರೆಗೂ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ ಮಾರ್ಕ್ಸ್ನಲ್ಲಿ. NCC C ಸರ್ಟಿಫಿಕೇಟ್ ಕೇಳ್ತಿದ್ದಾರೆ, ಇಲ್ಲಿ NCC B ಸರ್ಟಿಫಿಕೇಟ್ ಮೆನ್ಷನ್ ಮಾಡಿರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ
ಇದಕ್ಕೆ ಬಂದು ಯಾರೆಲ್ಲ ಎಜುಕೇಷನ್ ಫುಲ್ಫಿಲ್ ಮಾಡ್ತಿರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದಕ್ಕೆ ಯಾರೆಲ್ಲ ಗ್ರ್ಯಾಜುಯೇಷನ್ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಫೈನಲ್ ಇಯರ್ ಮಾಡ್ತಿರೋ ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದಕ್ಕೆ ನೆಕ್ಸ್ಟ್ ಬಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಮತ್ತು ರಿಲ್ಯಾಕ್ಸೇಷನ್, ಹೈಟ್, ವೆಯ್ಟ್, ಡಾಟಾ ಕೂಡ ಎಲ್ಲ ಚೆಕ್ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್, ಫಿಸಿಕಲ್ ಚೆಕಪ್ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡಲಾಗುತ್ತೆ. ಹೈಟ್, ವೆಯ್ಟ್ ಇದೆಲ್ಲ ನಿಮಗೆ ಚೆಕಪ್ಪನ್ನು ಇರುತ್ತೆ ಮತ್ತು ಡಾಕ್ಯುಮೆಂಟ್ ಚೆಕಪ್ ಕೂಡ ಇರುತ್ತೆ. ಮತ್ತು ನಿಮಗೆ ಟೆನ್ಯೂರ್ ಬಂದು ಅಂದರೆ ನಿಮಗೆ ಟ್ರೈನಿಂಗ್ ಅಥವಾ ಜಾಬ್ ಬಂದು ನಿಮಗೆ ಮಿನಿಮಮ್ 2 ಇಯರ್ಸ್ವರೆಗೂ ಇರುತ್ತೆ. ಅಂದರೆ ಮಿನಿಮಮ್ ಇದು ನಿಮಗೆ ಎಕ್ಸ್ಟೆಂಡಬಲ್, ನಿಮಗೆ ಏನಾದರೂ ಕಂಟಿನ್ಯೂ ಮಾಡೋ ಒಂದು ಇದ್ದಿದ್ರೆ ಇಂಟ್ರೆಸ್ಟ್ ಇದ್ದರೆ 12 ಇಯರ್ಸ್ವರೆಗೂ ನೀವು ಜಾಬನ್ನು ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಅದು ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಹಾಗೆ ನಿಮ್ಮ ಮೆಡಿಕಲ್ ಎಲಿಜಿಬಿಲಿಟಿ ಆಧಾರದ ಮೇಲೆ ಇದು ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ಶಾರ್ಟ್ ಲಿಸ್ಟ್ ಮಾಡೋ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಶಾರ್ಟ್ ಲಿಸ್ಟ್ ಬಂದು ನಿಮ್ಮ ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ನೆಕ್ಸ್ಟ್ ಬಂದರು ಇದರಲ್ಲಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಮತ್ತು ನಿಮ್ಮ ಮೆಡಿಕಲ್ ಚೆಕಪ್, ಮೆಡಿಕಲ್ ಎಕ್ಸಾಮಿನೇಷನ್ ಈ ಒಂದು ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಗ್ರ್ಯಾಜುಯೇಷನ್ ಆಗಿರ್ಬೋದು ಮತ್ತು BTech ಆಗಿರ್ಬೋದು, ಇವ್ರು ಯಾರೆಲ್ಲ ಇದ್ದೀರೋ ಇವರು ಫೈನಲ್ ಇಯರ್ ಮಾಡ್ತಿರೋ ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಯಾರೆಲ್ಲ ಆಯ್ಕೆ ಆಗಿದ್ರು ಅಥವಾ ಶಾರ್ಟ್ ಲಿಸ್ಟ್ ಆಗಿದ್ರು ಅಂಥವ್ರು ಬಂದು ನಿಮ್ಗೆ ಮೇಲ್ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಾಗುತ್ತೆ. ಅಂದರೆ ನಿಮಗೆ ಮೇಲಲ್ಲಿ ಇನ್ಫಾರ್ಮ್ ಮಾಡಲಾಗುತ್ತೆ ಅಥವಾ SMS ಇನ್ಫಾರ್ಮ್ ಮಾಡಲಾಗುತ್ತೆ. ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ನಿಮಗೆ ಇಂಟರ್ವ್ಯೂ ಇವೆಲ್ಲ ಬಂದು ನಿಮಗೆ SSB ಮುಖಾಂತರ ನಡೆಯುತ್ತೆ. ಆ್ಯಂಡ್ ನಿಮಗೆ ಈ ಒಂದು SSB ಇಂಟರ್ವ್ಯೂಗೆ ನಿಮಗೆ ಟ್ರೈನ್ ಅಲವೆನ್ಸಸ್ ಅನ್ನೋದು ಇದು AC ಕೋಚ್ನಲ್ಲಿ ನಿಮಗೆ ಟ್ರೈನ್ ಇರುತ್ತೆ. ಇಫ್ ನಿಮಗೇನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ joinindiannavy.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಟ್ರೈನಿಂಗನ್ನು ನಿಮಗೆ ಆಲ್ಮೋಸ್ಟ್ 2 ಇಯರ್ಸ್ವರೆಗೂ ಇರುತ್ತೆ. ಈ ಒಂದು 2 ಇಯರ್ಸಲ್ಲಿ ನಿಮಗೆ ಯಾರು ಮದುವೆ ಆಗಿರಬಾರ್ದು, ಇದಕ್ಕೆ ಅನ್ಮ್ಯಾರಿಡ್ ಮಾತ್ರ ಅಪ್ಲೈ ಮಾಡ್ಬೋದಾಗಿದ್ದು. ಮದುವೆ ಆಗಿರಬಾರ್ದು, ಒಂದು ವೇಳೆ ನೀವು ಟ್ರೈನಿಂಗ್ ಸಮಯದಲ್ಲಿ ಮದುವೆ ಆಗ್ತಿದ್ರೆ ಅಂಥವ್ರನ್ನ ನಿಮಗೆ ಈ ಒಂದು ಕೆಲಸದಿಂದ ರಿಮೂವ್ ಮಾಡಲಾಗುತ್ತೆ. ಹಾಗೆ ನಿಮಗೆ ಇದರಲ್ಲಿ ವಾಲಂಟಿಯರ್ ಆಗಿ ನೀವು ಜಾಬ್ನ ಬಿಡ್ಬೋದಾಗಿರುತ್ತೆ. ಇನ್ನು ಪೇ ಆ್ಯಂಡ್ ಅಲವೆನ್ಸಸ್ ನೋಡೋದಾದ್ರೆ ನಿಮಗೆ ಪೇಮೆಂಟ್ ಬಂದು ಪರ್ ಮಂತ್ಗೆ 1,20,000 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ಬಿಟ್ಟು ನಿಮಗೆ ಬೇರೆ ಅದರ್ ಅಲವೆನ್ಸಸ್ಸನ್ನೇ ಬಂದು ನಿಮಗೆ 31,000 ಅಲವೆನ್ಸಸ್ ಅನ್ನೋದೇ ಇರುತ್ತೆ. ಬೇರೆ ಅದರ್ ಅಲವೆನ್ಸಸ್ ಎಲ್ಲ ನಿಮಗೆ ಇನ್ಕ್ಲೂಡೆಡ್ ಆಗಿರುತ್ತೆ. ಆ್ಯಂಡ್ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರು ಯಾರೆಲ್ಲ ಇದ್ದೀರೋ www.joinindiannavy.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗುತ್ತೆ. ಹಾಗೆ ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ ಇರೋವಂಥವ್ರು ಅಪ್ಲೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋವಂಥವ್ರಿಗೆ ಎಲ್ಲ ಡಾಕ್ಯುಮೆಂಟ್ನು ಕೂಡ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿರೋಂಥ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿ. ಒಂದು ವೇಳೆ ಡಾಕ್ಯುಮೆಂಟ್ ಸ್ಕ್ಯಾನ್ ಆಗಿರಲಿಲ್ಲ ಅಥವಾ ಕ್ಲಿಯರಾಗಿರಲಿಲ್ಲ ಅಥವಾ ಡಾಕ್ಯುಮೆಂಟ್ ಮಿಸ್ ಆಗಿದ್ರು ಅಂದರೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಸೊ ಯಾರು ಈ ಒಂದು ತಪ್ಪನ್ನ ಮಾಡದೆ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟು ಕ್ಲಿಯರ್ ಆಗಿರೋಂಥ ಪಿಕ್ನ ಸಬ್ಮಿಟನ್ನು ಮಾಡಿ. ಆ್ಯಂಡ್ ಸಬ್ಮಿಟ್ ಮಾಡಬೇಕಾದ್ರೆ ಕೂಡ ಕ್ಲಿಯರಾಗಿ ಸಬ್ಮಿಟ್ ಮಾಡಿ. ಒಂದು ವೇಳೆ ಮತ್ತೆ ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಎಡಿಷನ್ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ಒಂದೇ ಸರಿ ಕ್ಲಿಯರಾಗಿ ಸಬ್ಮಿಟನ್ನು ಮಾಡಿ. ಆ್ಯಂಡ್ ಸಬ್ಮಿಟ್ ಮಾಡಿದ್ಮೇಲೆ ಬರುವಂಥ ಅಪ್ಲಿಕೇಶನ್ ಫಾರ್ಮ್ನ ನೀವು ತೊಗೊಂಡು ಇಟ್ಕೊಳ್ಳಿ. ಮತ್ತು ಇಂಟರ್ವ್ಯೂ ಕಾಲ್ ಲೆಟರ್ ಏನಾದರೂ ಬಂದು ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಮತ್ತು ಅದನ್ನು ಪ್ರಿಂಟೌಟ್ ತೊಗೊಂಡು ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಯಾವುದೇ ಎಕ್ಸಾಮ್ ಇರೋದಿಲ್ಲ, ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಡೈರೆಕ್ಟಾಗಿ ನಿಮ್ಮ ಮಾರ್ಕ್ಸ್ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಮೆಡಿಕಲ್ ಫಿಟ್ನೆಸ್ ಇರುತ್ತೆ. ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಡೈರೆಕ್ಟಾಗಿ ಆಯ್ಕೆ ಮಾಡಲಾಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಈಗಲೇ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ. ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅಂಥವ್ರು ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.